ಖಮೇನಿ ಹತ್ಯೆಗೆ ಇರಾನ್ ಖೋತ ಅಂತಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ಪ್ರತೀಕಾರದ ಜ್ವಾಲೆ ಉಂಟಾಗಿದೆ. ಕೆಂಪು ಧ್ವಜವನ್ನ ಹಾರಿಸಿ ಇರಾನ್ ಸೇಡಿನ ಸಮರವನ್ನ ಆರಂಭ ಮಾಡಿದೆ. ಅದರ ಭಾಗವಾಗಿ ಅಮೆರಿಕ ವಾಯು ನೆಲೆಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ದುಬೈ, ಖತಾರ್, ಬಹ್ರೇನ್, ಸೌದಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಅಂದ್ರೆ ಮಧ್ಯಪ್ರಾಚ್ಯ ದೇಶಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಇಸ್ರೇಲ್ ಮೇಲೂ ಕೂಡ ಕ್ಷಿಪಣಿಗಳ ಸುರಿಮಳೆ ಸುರಿಸಲಾಗ್ತಾ ಇದೆ. MQ-9 ಡ್ರೋನ್ ಅನ್ನ ಇರಾನ್ ಹೊಡೆದು ಉರುಳಿಸಿದೆ. ಇರಾನ್ ವಾಯು ರಕ್ಷಣಾ ಪಡೆಯಿಂದ ನಾಶವಾಗಿದೆ. ಡ್ರೋನ್ ಹೊಡೆದು ಉರುಳಿಸುವಂತಹ ದೃಶ್ಯವನ್ನ ರಿಲೀಸ್ ಮಾಡಲಾಗಿದೆ. ಇನ್ನೊಂದು ಕಡೆ ಇರಾನ್ ಮೇಲೂ ಅಮೆರಿಕ ಏರ್ ಸ್ಟ್ರೈಕ್ ನಿಂತಿಲ್ಲ. ಇನ್ನು ಇರಾನ್ ಕ್ಷಿಪಣಿಗಳ ಅಡಗುತಾಣದ ಮೇಲೆ ದಾಳಿಯಾಗಿದೆ. B-2 ಬಾಂಬರ್ ಮೂಲಕ ಕ್ಷಿಪಣಿಗಳನ್ನ ಉಡೀಸ್ ಮಾಡಲಾಗ್ತಾ ಇದೆ. ಇರಾನ್ ಕೂಡ ಖಮೇನಿ ಹತ್ಯೆ ಆದ್ಮೇಲೆ ಸುಮ್ಮನೆ ಕೂತಿಲ್ಲ. ಪ್ರತೀಕಾರದ ಜ್ವಾಲೆ ಅಂತೇಳಿ ಕೆಂಪು ಬಾವುಟವನ್ನ ಹಾರಿಸಿ ಒಂದು ಕಡೆ ಡ್ರೋನ್ ಅನ್ನ ಹೊಡೆದುರುಳಿಸಿದೆ. ಆ ವಿಡಿಯೋ ರಿಲೀಸ್ ಮಾಡಿದೆ. ಇನ್ನೊಂದು ಕಡೆ ಅಮೆರಿಕ ಏರ್ ಸ್ಟ್ರೈಕ್ ಇರಾನ್ ಮೇಲೆ ಇನ್ನೂ ನಿಂತಿಲ್ಲ, ಅದು ಕಂಟಿನ್ಯೂಸ್ ಆಗಿ ನಡೀತಾಲೇ ಇದೆ. ಇರಾನ್ ಮಧ್ಯಪ್ರಾಚ್ಯ ದೇಶಗಳನ್ನ ಗುರಿಯಾಗಿಸಿಕೊಂಡು ಅಲ್ಲಿ ಅಟ್ಯಾಕ್ ಅನ್ನ ಮುಂದುವರೆಸಿದೆ. ಇನ್ನು ಅಮೆರಿಕ ಇರಾನ್ ಕ್ಷಿಪಣಿಗಳ ಅಡಗುತಾಣದ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. B-2 ಬಾಂಬರ್ ಮೂಲಕ ಕ್ಷಿಪಣಿಗಳನ್ನ ಉಡೀಸ್ ಮಾಡಲಾಗ್ತಾ ಇದೆ. ಸಹಜವಾಗಿ ಆತಂಕ ಈಗ ಮಧ್ಯಪ್ರಾಚ್ಯ ದೇಶದಲ್ಲಿ ಮುಂದೆ ಈ ಮಹಾಯುದ್ಧ ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ, ಇಲ್ಲಿಗೆ ನಿಲ್ಲುತ್ತಾ ಅಥವಾ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಹೇಳಿ ಜನ ಕೂಡ ಆತಂಕದಲ್ಲೇ ಇದ್ದಾರೆ. ಖಮೇನಿ ಹತ್ಯೆ ನಂತರ ಇರಾನ್ ಸುಮ್ಮನೆ ಕೂತಿಲ್ಲ. ಇನ್ನೊಂದು ಕಡೆ ಮುಂದಿನ ನಾಯಕ ಯಾರಾಗ್ತಾರೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ರೇಜ್ ಅವರನ್ನ ಆಯ್ಕೆ ಮಾಡಲಾಗಿತ್ತು ಮುಂಚೆನೆ ಅಂತ ಹೇಳಿ ಮಾಹಿತಿ ಇದೆ. ಇರಾನ್ ಮೇಲೆ ನಿಲ್ತಿಲ್ಲ ಅಮೆರಿಕ ಇಸ್ರೇಲ್ ದಾಳಿ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ನಲುಗಿ ಹೋಗಿದೆ. ಆದರೂ ಕೂಡ ತನ್ನ ಪ್ರಯತ್ನವನ್ನ ಬಿಟ್ಟಿಲ್ಲ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಯುದ್ಧದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ನ 9 ನೌಕೆಗಳನ್ನ ಹೊಡೆದು ಉರುಳಿಸಿದ್ದೀವಿ. ಇರಾನ್ ನಾಯಕ ಖಮೇನಿಯನ್ನ ನಾವು ಹತ್ಯೆ ಮಾಡಿದ್ದೀವಿ. ಇರಾನ್ನಲ್ಲಿ ಹಲವರು ಶರಣಾಗೋದಕ್ಕೆ ಬಯಸಿದ್ದಾರೆ. ಅಮೆರಿಕ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದಲು ಬಿಡಲ್ಲ ಅಂತಾನು ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. United States and its partners have launched Operation Epic Fury, one of the largest, most complex, most overwhelming military offensives the world has ever seen. Nobody's seen anything like it. Iran's formerly supreme leader, Ayatollah Khamenei, is dead. This wretched and vile man had the blood of hundreds and even thousands of Americans on his hands and was responsible for the slaughter of the entire military command is gone. ಇದೇ ವಿಚಾರವಾಗಿ ಲೇಟೆಸ್ಟ್ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಏಟರ್ ರಾಘವೇಂದ್ರ ಗುಡಿ. ಅಮೆರಿಕಾಗೆ ಸಡ್ಡು ಹೊಡೆದಂತ ಖಮೇನಿ ಹತ್ಯೆ ಆಯಿತು. ವಾಟ್ ನೆಕ್ಸ್ಟ್ ಅಂತ ಬಂದಾಗ ಇನ್ನೂ ಕೂಡ ಯುದ್ಧ ಮುಂದುವರೆದಿರೋದ್ರಿಂದ ಸಹಜವಾಗಿ ಆತಂಕ ಇದೆ. ಇದು ಎಷ್ಟು ದಿನ ನಡೆಯುತ್ತೆ, ಯಾವ ಸ್ವರೂಪ ಪಡ್ಕೊಳ್ಳುತ್ತೆ, ಲೇಟೆಸ್ಟ್ ಮಾಹಿತಿ ಏನಿದೆ? ಎಲ್ಲಿಯವರೆಗೂ ಇರಾನ್ ಶರ್ಮಿತಾ ದಾಳಿಯನ್ನ ಮುಂದುವರಿಸ್ತಾ ಹೋಗುತ್ತೆ, ಅಮೆರಿಕದ ಮಿತ್ರ ರಾಷ್ಟ್ರಗಳು ಮತ್ತು ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸ್ತಾ ಹೋಗುತ್ತೆ, ಅಲ್ಲಿಯ ತನಕ ಈ ಯುದ್ಧ ನಿಲ್ಲುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆ ಕೊಟ್ಟ ರೀತಿಯಲ್ಲೇ ಒಂದಿಷ್ಟು ದಾಳಿಗಳನ್ನ B-12 ಬಾಂಬರ್ ಅನ್ನ ಬಳಸಿ ದಾಳಿ ಮಾಡುವಂತದ್ದು, ಜೆಟ್ಸ್ ಗಳನ್ನ ಬಳಸಿ ದಾಳಿ ಮಾಡುವಂತದ್ದು, ಜೊತೆಗೆ ಮಿಸೈಲ್ಸ್ ಗಳನ್ನ ಬಳಸಿ ಅವರ ಮೋಸ್ಟ್ ಸೆಕ್ಯೂರ್ಡ್ ಆಗಿರ್ತಕ್ಕಂಥ ಮಿಲಿಟರಿ ಬೇಸಸ್ ಏನಿದಾವೆ ಅವುಗಳನ್ನ ಕೂಡ ಟಾರ್ಗೆಟ್ ಮಾಡಿ ಈಗ ಒಂದಿಷ್ಟು ದಾಳಿಯನ್ನ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಈ ಯುದ್ಧದ ವ್ಯಾಪ್ತಿ ಮತ್ತಷ್ಟು ವಿಸ್ತರಣೆ ಆಗ್ತಾ ಹೋಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ನೋಡೋದಾದ್ರೆ ಈಗಷ್ಟೇ ಬಂದಿರುವಂತಹ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ನೋಡೋದಾದ್ರೆ ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್ ಮತ್ತೆ ಜರ್ಮನಿ ಕೂಡ ಈ ಯುದ್ಧದ ಭಾಗವಾಗಿ ಇರಾನ್ನ ಅಗ್ರೆಸಿವ್ನೆಸ್ ಏನಿದೆ ಅದನ್ನ ತಡೆಗಟ್ಟೋದಕ್ಕೆ ನಾವು ಪ್ರಯತ್ನವನ್ನ ಪಡ್ತೀವಿ, ನಾವು ಅಮೆರಿಕ ಮತ್ತು ಇಸ್ರೇಲ್ ಜೊತೆಯಲ್ಲಿ ನಿಲ್ತೀವಿ ಅಂತೇಳಿ ಈ ಮೂರು ರಾಷ್ಟ್ರಗಳು ಕೂಡ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ಅದರಲ್ಲೂ ಪ್ರಮುಖವಾಗಿ ಇಂಗ್ಲೆಂಡ್ ಪ್ರಾರಂಭಿಕವಾಗಿ ತನ್ನ ವಾಯು ನೆಲೆಯನ್ನ ಬಳಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ತಾನು ಒಪ್ಪಿಗೆಯನ್ನ ಕೊಡೋದಿಲ್ಲ ಅಂತ ಹೇಳಿತ್ತು. ಆದ್ರೆ ಬದಲಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಈಗ ಈ ಮೂರು ದೇಶಗಳು ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾವೆ. ಅದರ ಜೊತೆಯಲ್ಲಿ ನಾವು ಗಮನಿಸಿಕೊಳ್ಳೋದಾದ್ರೆ ಈಗ ಪ್ರಮುಖವಾಗಿ ನೋಡಿದ್ರೆ ಇಲ್ಲಿರ್ತಕ್ಕ ಒಂದಿಷ್ಟು ದೇಶಗಳು ಒಟ್ಟಾಗಿ ಅದನ್ನ ಖಂಡಿಸಿದಾವೆ ಮತ್ತು ತಾವು ರಿಟಾಲಿಯೇಟ್ ಮಾಡೋದಾಗಿ ಕೂಡ ಹೇಳಿರುವಂತದ್ದು. ಒಂದು ಅಧಿಕೃತವಾಗಿ ಅವರು ಕೊಟ್ಟಿರ್ತಕ್ಕಂಥ ಪ್ರೆಸ್ ನೋಟ್ ಅನ್ನ ನಾವು ಗಮನಿಸೋದಾದ್ರೆ ಪ್ರಮುಖವಾಗಿ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕ ಇರ್ಬೋದು, ಬಹ್ರೇನ್, ಜೋರ್ಡಾನ್, ಕುವೈತ್, ಕತಾರ್,
ಅದೇ ರೀತಿಯಾಗಿ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ UAE ಏನಿದೆ, ಇವೆಲ್ಲವೂ ಕೂಡ ಸ್ಟ್ರಾಂಗ್ ಆಗಿ ಆ ಒಂದು ದಾಳಿಯನ್ನ ಖಂಡಿಸಿದಾವೆ. ಜೊತೆಗೆ ಈ ದಾಳಿಯನ್ನ ನಾವು ಇದೇ ರೀತಿಯಾಗಿ ದಾಳಿ ಮುಂದುವರಿತಾ ಇದ್ರೆ ನಾವು ಕೂಡ ಯುದ್ಧದ ಭಾಗವಾಗ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಇರಾಕ್ನ ಕೆಲವೊಂದಿಷ್ಟು ಪ್ರೊವಿಷನ್ಸ್ ಮೇಲೆ ಕೂಡ ದಾಳಿಯನ್ನ ಮಾಡ್ತಾ ಇದೆ ಇರಾನ್. ಹೀಗಾಗಿ ಅವರು ಕೂಡ ಈ ಯುದ್ಧದ ಭಾಗವಾಗುವಂತ ಲಕ್ಷಣಗಳು ಈಗ ಕಾಣಿಸ್ತಾ ಇದಾವೆ. ಅಂದ್ರೆ ಈ ಯುದ್ಧದ ವ್ಯಾಪ್ತಿ ವಿಸ್ತರಣೆ ಆಗ್ತಾ ಹೋಗ್ತಾ ಇದೆ. ಜೊತೆಗೆ ಇರಾನ್ ಕೂಡ ಮತ್ತೊಂದಿಷ್ಟು ದಾಳಿಯನ್ನ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇರುವಂತ ಬೆನ್ನಲ್ಲೇ ನಿನ್ನೆ ಅಮೆರಿಕಕ್ಕೆ ಒಂದಿಷ್ಟು ಮನವಿಯನ್ನ ಮಾಡ್ಕೊಂಡಿದೆ. ಹೇಗಾದ್ರೂ ಮಾಡಿ ಈ ಯುದ್ಧವನ್ನ ನಿಲ್ಲಿಸಬೇಕು, ಡಿಎಸ್ಕಲೇಟ್ ಮಾಡಬೇಕು ಅನ್ನೋ ಮಾತುಕತೆಯನ್ನ ನಾವು ಆಡೋದಕ್ಕೆ ಸಿದ್ಧರಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನ ಈಗ ಖಮೇನಿ ಹತ್ಯೆ ಆಗಿರುವಂತ ಬೆನ್ನಲ್ಲೇ ಅವರ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನುವಂತ ಕೂಡ ಪ್ರಶ್ನೆಗಳಿರುವಂತದ್ದು. 88 ಜನರ ಉನ್ನತ ಸಮಿತಿ ಅದರ ನಿರ್ಧಾರ ಮಾಡಬೇಕಾಗತ್ತೆ. ಈಗ ಗಮನಿಸೋದಾದ್ರೆ ಆಯತೊಲ್ಲಾ ಅಲ್ಜಿರಾ ಆಫ್ರಿ ಅಂತ 67 ವರ್ಷ ಅವರು ಸದ್ಯಕ್ಕೆ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಸಂಪೂರ್ಣವಾಗಿ ಮತ್ತೊಬ್ಬ ಸುಪ್ರೀಂ ಲೀಡರ್ ಬರೋದಕ್ಕೆ ಸಾಕಷ್ಟು ಸಮಯಾವಕಾಶ ಇದೆ. ಅದರ ಮಧ್ಯದಲ್ಲಿ ಅಮೆರಿಕ ಮತ್ತೆ ಇಸ್ರೇಲ್ ಮತ್ತಿನ್ಯಾವ ರೀತಿಯಾಗಿ ದಾಳಿಯನ್ನು ಮುಂದುವರಿಸ್ತಾವೆ ಅಂತ ನೋಡ್ಬೇಕಾಗುತ್ತೆ ಶರ್ಮಿತಾ.